ಸರಿ ಹೋಗಿ ಆಯ್ತು. ಸುಮಾರು ಗ್ರಾಮಕ್ಕೆ ವಿಶೇಷ ಸವಲತ್ತುಗಳು 15 ಇಲಾಖೆಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಒಂದೊಂದಾಗಿ ಈಗ ಪ್ರಾರಂಭ ಆಗ್ತಿದೆ. ಅದು ಕ್ಯಾಂಪ್ ಮಗುವಾಗಿ ಅವರಿಗೆ ಎಲ್ಲರಿಗೂ ಪ್ರಕಾರನೂ ಸರ್ವೆ ರಿಪೋರ್ಟ್ ಮಾಡ್ತಾ ಹೋದಾಗ ಅದು ಸಂಬಂಧಪಟ್ಟಂಗೆ ನಿಮ್ಮ ಅಲ್ಲಿ ಕುಡಿಯುವ ನೀರು ರಸ್ತೆ, ಅಂಗನವಾಡಿ ಕೇಂದ್ರಗಳು, ಶಾಲೆಗಳಿಗೆ ದುರಸ್ತಿ ಟೆಲಿಫೋನು, ಹೀಗೆ ಒಟ್ಟಾರೆ ಅನೇಕ ಕಾರ್ಯಕ್ರಮಗಳನ್ನ ಕೈಗೊಳ್ಳಕ್ಕೆ ಅನೇಕ ಕಾರ್ಯಕ್ರಮ ಬಾಕಿ ಉಳಿದಿದೆ. ಆ ಗ್ರಾಮಕ್ಕೆ ಏನು ಆಗ್ಬೇಕು ಆಧಾರ್ ಕಾರ್ಡ್ ಜಾತಿ ಕ್ರಮ ವಿಶೇಷ ಕ್ಯಾಂಪೇನ್ ಮಾಡ್ತೀವಿ. ಉತ್ತಮವಾಗಿ ನಾನು ಯೋಚನೆ ಬರ್ತೀನಿ. ಈ ಕಾರ್ಯಕ್ರಮ ನಮ್ಮ ಇಲಾಖೆ ನಡೆಸ್ಕೊಡ್ತೀವಿ. ಸುಮಾರು ಈಗ ನಮ್ಮ ಇಲಾಖಾ ಕಾರ್ಯಕ್ರಮ ಕಲ್ಯಾಣಾಧಿಕಾರಿಗಳಾದ ಅರುಣ್ ಪ್ರಭು ಸರ್ ಅವರು ಒಂದು ಗ್ರಾಮ ವಿಶೇಷವಾಗಿ ಒಂದು 20 ಟ್ರೈಬಲ್ ಗ್ರಾಮ ಆಗಿರೋದ್ರಿಂದ ಇಲಾಖೆ ವತಿಯಿಂದ ಕೇಂದ್ರ ಸರ್ಕಾರದಿಂದ ದೊರೆತಂತಹ ಕಾರ್ಯಕ್ರಮಗಳು ಕಳೆದ ಬಾರಿ ಇದೇ ಕುಮಾರಗಿರಿ ಗ್ರಾಮಕ್ಕೆ ಕುಡಿಯ ನೀರು, ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳು ಸಂಬಂಧಿಸಿದಂತೆ ಶಿಕ್ಷಣ, ವೈದ್ಯಕೀಯ ಮತ್ತೆ ಇತರೆ ಎಲ್ಲ ಇಲಾಖೆಗಳಿಂದ ದೊರೆತಕ್ಕಂತಹ ಕಾರ್ಯಕ್ರಮಗಳ ಬಗ್ಗೆ ಪಟ್ಟಿ ಮಾಡಿ ನಮಗೆ ಕೆಲಸ ಕೇಳಿದ್ರು. ಅದನ್ನು ಕಳೆದ ಗ್ರಾಮ ಸಭೆಯಲ್ಲಿ ನಾವು ಅದು ಪಟ್ಟಿ ಮಾಡಿ ಕಳಿಸ್ಕೊಟ್ಟಿದ್ವಿ. ಈಗ ಅದು ಅನುದಾನ ಹಂತದಲ್ಲಿ ಈಗ ಪಟ್ಟಿ ಮಂಜೂರಾತಿಯಾಗಿ ಬಂದಿದೆ. ಈಗ ಅದು ಕೆಲಸ ಕಾರ್ಯಕ್ರಮಗಳು ಪ್ರಾರಂಭ ಆಗುತ್ತೆ. ಹಾಗೆ ಮುಂದಿನ ಈ ಒಂದು ಆರ್ಥಿಕ ವರ್ಷಕ್ಕೆ ಮತ್ತೆ ಪಟ್ಟಿಯನ್ನು ಗ್ರಾಮ ಸಭೆಯಲ್ಲಿ ಅನುಮತಿ ಅದನ್ನು ಸಹ ನಾವು ಕೊಟ್ಟಿದ್ದೀವಿ. ಅವು ಸಹ ಮುಂದಿನ ಆರ್ಥಿಕ ವರ್ಷದಲ್ಲಿ ಅನುಷ್ಠಾನ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಇಲಾಖಾ ಕಾರ್ಯಕ್ರಮಗಳನ್ನು ಅವರು ಮುಂದಿನ ಗ್ರಾಮ ಪಂಚಾಯತಿಗೆ ಮತ್ತೆ ಮುಂದಿನ ಕಚೇರಿಗೆ ತೆರಳಬೇಕಾಗಿರೋದ್ರಿಂದ ಅವರಿಗೆ ಈ ಒಂದು ಸಭೆಗೆ ಆಗಮಿಸಿ ಇಲಾಖಾ ಮಾಹಿತಿಯನ್ನು ನೀಡಿದಂತ ಅರುಣ್ ಸರ್ ಅವರಿಗೆ ಗ್ರಾಮ ಪಂಚಾಯತಿ ಪರವಾಗಿ, ಗ್ರಾಮ ಸಭೆ ಪರವಾಗಿ ಅವರಿಗೆ ಧನ್ಯವಾದಗಳ ಸಲ್ಲಿಸಿ ಸಭೆಯ ಅನುಮತಿ ಅವರು ಅನುಮತಿ ನೀಡಬೇಕೆಂದು ಕೋರ್ಕೊಳ್ತೀನಿ.